ಬಲಿಪ ಶಿವಶಂಕರ ಭಟ್ ಅವರು ನಮ್ಮ ಜೊತೆಗೆ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಈಗ ಮತ್ತಷ್ಟು ವಿಷಯಗಳನ್ನು ಅವರಲ್ಲಿ ಕೇಳಿ ತಿಳ್ಕೊಳ್ಳುವಂಥ ಸಮಯ. ಭಾಗವತರೆ, ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ತೆ. ಬಲಿಪ ಮನೆತನ ಅಥವಾ ಬಲಿಪ ಪ್ರತಿಗಳು ಅಂತ ಹೇಳಬೇಕಾದ್ರೆ ನಿಮ್ಮ ಮುತ್ತಜ್ಜಾದಂಥ ಹಿರಿಯನಾರಾಯಣ ಬಲಿಪ ಭಾಗವತರನ್ನು ಕೂಡ ನಾವು ನೆನಪು ಮಾಡಿಕೊಳ್ಳೇಬೇಕಾಗ್ತದೆ. ಹಾಗಾಗಿ ನೀವು ಅವರನ್ನು ಕಂಡಿದ್ದೀರಾ ಅಥವಾ ಒಂದು ವೇಳೆ ಏನು ಹೇಳ್ತಾರೆ ನಿಮ್ಮ ಮನೆಯವರು ಏನಾದರೂ ಅವರದ್ದು ಕಥೆಗಳನ್ನು ಹೇಳೋದನ್ನು ಕೇಳಿದ್ದೀರಾ? ಯಾವ ರೀತಿ ವಿಶಿಷ್ಟವಾಗಿದ್ದರು ಅವರು ಅಂತ ಹೇಳುವಕ್ಕೆ? ನಾನು ಅವರನ್ನು ನೋಡಲಿಲ್ಲ, ಆದರೆ ಅವರ ಬಗ್ಗೆ ತಂದೆಯವರು ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಅವರು ತಾಳಮದ್ದಳೆಯಲ್ಲಿ ಹೀಗೆ ಅವರಿಗೆ ಸಾಧಾರಣ ಎಲ್ಲ ಪ್ರಸಂಗಗಳು ಕಂಠಪಾಠ. ಒಬ್ಬರಿಗೆ ಒಬ್ಬರು ಪ್ರಸಂಗ ರಚನೆ ಕವಿ ಬರೆದದ್ದು ಗೊತ್ತಿದ್ದರೆ ಅವರಿಗೆ ಹಾಗಲ್ಲ, 2-3 ಜನ ಕವಿಗಳು ಬರೆದ ಪ್ರಸಂಗಗಳು ಬರ್ತಿತ್ತು. ಮತ್ತು ಅವರು ರಂಗದಲ್ಲಿ ಅವರೊಂದು ನಿರ್ದೇಶಕನೇ, ಅದು ರಂಗಸ್ಥಳದಲ್ಲಿಯೇ ಹೇಳ್ಯಾರು ಅಂತ ಹೇಳ್ತಾ ಇದ್ರು. ತಪ್ಪಿದ್ರೆ ಅಲ್ಲಿಯೇ ಸರಿ ಮಾಡ್ತಾ ಇದ್ರು. ಆಗಿನ ಕಾಲ ಆಗಿನ ಜನವು ಅದನ್ನು ಒಪ್ತಾ ಇದ್ರು. ಈಗ ಮತ್ತೆ ಆಗಕ್ಕೆ ತುಲನೆ ಮಾಡಿದರೆ ಈಗ ಎಂತಾದ್ರೂ ರಂಗಸ್ಥಳದಲ್ಲಿ ಹೇಳುವುದು ಸರಿಯಾಗುವುದಿಲ್ಲ, ಮತ್ತೆ ಕರೆದು ಹೇಳಬೇಕು. ಅವರ ಇದು ಏನು ಇದ್ದದ್ದು ಅಂತ ಹೇಳಿದ್ರೆ, ರಂಗಸ್ಥಳದಲ್ಲಿ 10 ಜನರ ಎದುರು ತಪ್ಪು ಮಾಡಿದ್ದನ್ನು ಹೇಳುವಾಗ ಅವ ಸರಿ ಮಾಡಿಕೊಳ್ತಾನೆ. ನಾನು ಕರೆದು ಹೇಳಿದ್ರೆ ಅವ ಸರಿ ಮಾಡಿಕೊಳ್ಳುವುದಿಲ್ಲ, ಅವ ನಾಳೆ ಪುನಃ ಅದನ್ನೇ ಮಾಡ್ತಾನೆ ಅಂತ ಧೋರಣೆ ಅವರಲ್ಲಿ ಇದ್ದದ್ರಿಂದ ಅವರು ರಂಗಸ್ಥಳದಲ್ಲೇ ಎಷ್ಟು ದೊಡ್ಡ ಕಲಾವಿದನೇ ಇರಲಿ ತಪ್ಪು ಮಾಡಿದ ಕೂಡಲೇ ಅದನ್ನು ಅಲ್ಲಿಯೇ ಹೇಳ್ತಾ ಇದ್ರು. ಆಗಿನ ಹೆಚ್ಚಿನ ಭಾಗವತರುಗಳು ಹಾಗೆ ಹೇಳ್ತಾ ಇದ್ರಂತೆ, ಸರಿಯಾಗದಿದ್ದುದನ್ನು. ಒಬ್ಬ ಪಾತ್ರಧಾರಿ ಪದ್ಯವನ್ನು ಎತ್ತುಗಡೆ ಮಾಡಿಕೊಟ್ರು ಸಹ ಅವರು ಅದನ್ನು ಹೇಳ್ತಿರ್ಲಿಲ್ಲ. ಅವರು ಅದಕ್ಕೆ ಬೇರೆ ರಚನೆ ಇತ್ತು ಅವರ, ಅಥವಾ ಬೇರೆ ಕವಿ ಹೇಳಿದ್ದು ಹೇಳ್ತಾ ಇದ್ರು ಇಂಥದ್ದು. ಮತ್ತೆ ಭಾಗವತರ ಹತ್ರ ಬಂದು ಯಾವ ಯಾವ ಪದ್ಯಗಳು ಅಂತೇಳಿ ಭಾಗವತರನೇ ಹೇಳಬೇಕು. ಕಲಾವಿದ ಬಂದು ನನ್ನದು ಇದು ಪದ್ಯ, ನನಗೆ ಈ ಪದ್ಯ ಅಂತ ಹೇಳಿದ್ರೆ ಅವ್ರು ಹೇಳಲಿಕ್ಕಿಲ್ಲ. ಹಾಗೆ ಅಂಥದ್ದೆಲ್ಲ ತಂದೆಯವರು ತುಂಬ ಅವರ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಅವರ ಸ್ವರ ಬಹಳಷ್ಟು ದೂರದವರೆಗೆ ಕೇಳ್ತಾ ಇತ್ತಂತೆ, ನಾನು ಕೇಳಲಿಲ್ಲ. ತಂದೆಯವರು ಮತ್ತೆ ಆಗಿನ ಕೆಲವು ಹಳೆಯ ಈ ಕೊಳ್ವಿ ರಾಮಚಂದ್ರಾಯರು ಅವರಿಗೆಲ್ಲ ಅವರ ಬಗ್ಗೆ ತುಂಬ ಗೊತ್ತಿತ್ತು, ಅವರ ಒಡನಾಟವೂ ಇತ್ತು. ಅವರೆಲ್ಲ ಹೇಳ್ತಾರೆ, ಅಂದರೆ ಅವರು ಭಾಗವತರು ಅಲ್ಲಿದ್ದಾರೆ ಅಂದರೆ ನಾವು ಆಚೆಯಿಂದ ಹೋಗುದು ಅಂತ, ಅಷ್ಟು ಹೆದರಿಕೆ ಇತ್ತು ನಮಗೆ ಅಂತ. ಅಂದರೆ ಅವರು ಏನಾದರೂ ಹೇಳಿದ ಕೂಡಲೇ ಅದು ಹೇಳ್ತಾ ಇದ್ರು ಹೀಗೆ ಅಂತ. ಅಷ್ಟು ಅವರಿಗೆ ಗೊತ್ತಿರುವುದರಿಂದ ಆ ಹೆದರಿಕೆ ಕಲಾವಿದರಿಗೆ ಇತ್ತು. ಮತ್ತು ಆಗ ಅದನ್ನು ಒಪ್ತಾನೂ ಇದ್ರು ಜನರು, ಇದು ತಪ್ಪು ಇದು ಸರಿ. ಅಂದರೆ ಆಗ ಪ್ರೇಕ್ಷಕರಾಗಿ ಬಂದವರಿಗೂ ಸಹ ಯಾವುದು ಸರಿ ಯಾವುದು ತಪ್ಪು ಎಂಬ ಜ್ಞಾನ ಇತ್ತು. ಕೇವಲ ಕೇಳಲಿಕ್ಕೆ ಮತ್ತು ನೋಡಲಿಕ್ಕೆ ಮಾತ್ರ ಅಲ್ಲ, ಅದರ ಬಗ್ಗೆ ವಿಮರ್ಶೆ ಅವರ ಹತ್ರ ಇತ್ತು. ಇದು ಹೀಗೆ ಮೊದಲು ಹೀಗಿತ್ತು, ಇದಕ್ಕೆ ಇಷ್ಟೇ ಅರ್ಥ ಮಾತಾಡಬೇಕು, ಇದಕ್ಕೆ ಹೀಗೇ ಹೇಳಬೇಕು, ಹೀಗೇ ಕುಣಿಬೇಕು ಎಂಬುದು ಪ್ರೇಕ್ಷಕನಿಗೂ ಗೊತ್ತಿತ್ತು. ಹಾಗಾಗಿ ಅವರು ಹೇಳಿದ್ದೇ ನಡೀತಾ ಇತ್ತು, ತಾಳಮದ್ದಳೆಯಲ್ಲಿ ಆಗಲಿ ಆಟದಲ್ಲಿ ಆಗಲಿ. ಈಗ ಮನಸ್ಸಿಲ್ಲ ಅಂತೇಳಿ ಆದರೆ ಅವರು ಹೇಳ್ತಾನೂ ಇರಲಿಲ್ಲ ಪದ್ಯ. ಯಾರಾದರೂ ಒಬ್ಬರು ಬಂದು ನೀವು ಪದ್ಯ ಹೇಳಿ, ನಾವು ನಿಮ್ಮ ಪದ್ಯ ಕೇಳಲಿಕ್ಕೆ ಬಂದದ್ದು ಅಂತ ಹೇಳಿದರೆ ಆ ದಿವಸ ಪದ್ಯವೇ ಇಲ್ಲ. ಹೀಗೆಂತೆ ತಂದೆಯವರೆಲ್ಲ ಹೇಳ್ತಾ ಇದ್ರು, ಆ ದಿವಸ ಪದ್ಯ ಯಾರಿಗೂ ಬೇಡ. ಇವರು ಇಲ್ಲಿಂದ ಇದು ಏನು ಪದ್ಯ ಹೇಳುವುದಿಲ್ಲ ಅಂತೇಳಿ ಆಟದಿಂದ ಸೀದಾ ಹೋಗ್ತಾ ಇದ್ರು. ಆಗ ಇವರು ಇಲ್ಲಿಂದ ಪದ್ಯ ಶುರು ಮಾಡ್ತಿದ್ರು, ಅವರನ್ನು ಭರಿಸ್ತಾ ಇದ್ರು ಅಂತೇಳಿ ತಂದೆಯವರೆಲ್ಲ ಹೇಳ್ತಾ ಇದ್ರು. ಹಾಗೆ ತುಂಬಾ ಕಥೆಗಳು ಉಂಟು ಅವರದ್ದು. ಇನ್ನೊಂದು ಕಡೆ ನಾವೇನಾದ್ರು ನೋಡ್ಲಿಕ್ಕೆ ಹೋದ್ರೆ, ನೀವು ವೃತ್ತಿಪರರಾಗಿ ಇರ್ಲಿಕ್ಕೆ ತುಂಬಾ ದೊಡ್ಡ ಬ್ರೇಕ್ ತಗೊಂಡ್ರು ಕೂಡ ಪಾರಂಪರಿಕ ಕಮ್ಮಟಗಳಲ್ಲಿ ಭಾಗವತರಾಗಿ ಕಾಣಿಸ್ಕೊಂಡಿದ್ದೀರಿ, ವಿದೇಶಿ ಯಕ್ಷಗಾನದಲ್ಲಿ ಕೂಡ ನೀವು ಕಾಣಿಸ್ಕೊಂಡಿದ್ದೀರಿ. ಇದರ ಅನುಭವಗಳೆಲ್ಲ ಹೇಗಿತ್ತು? 1990ರಲ್ಲಿ ಕಟೀಲಲ್ಲಿ ಕಮ್ಮಟ ಆಗಿದೆ, ಮಾರ್ತಾ ಅವರು ಮಾಡಿದ ಕಮ್ಮಟ, ಅಮೇರಿಕದವರು. ಆ ದಿವಸ ಅಲ್ಲಿಗೆ ತಂದೆಯವರು ಲೀಲಾವತಿ ಬೈಪಡಿತಾಯರು ಬಹುಶಃ ಇದ್ರು ಅಂತ ಕಾಣ್ತದೆ. ಗೋಪಾಲಕೃಷ್ಣ ಕುರೂಪ್, ನಿಡ್ಲೆ ನರಸಿಂಹ ಭಟ್ರು, ಭೀಮ್ ಭಟ್ರು, ಇರಾ ಭಾಗವತರು, ಹೀಗೆ ಮತ್ತು ಕೆಲವು ಹಳೆಯ ವೇಷಧಾರಿಗಳು ಆ ದಿವಸ ಇದ್ದರು. ನನಗೆ ರಾತ್ರಿಯ ಒಂದು ಪೂರ್ವರಂಗದ ಭಾಗವನ್ನು ನಾನಲ್ಲಿ ಹಗಲಲ್ಲೆಲ್ಲ ಬೇರೆ ಬೇರೆ ವೇಷಗಳ ಬಗ್ಗೆ ಮತ್ತು ರಂಗನಡೆಯ ಬಗ್ಗೆ ಎಲ್ಲ ವಿಚಾರ ವಿನಿಮಯ. ನಾನು ಕೂತು ನೋಡಲಿಕ್ಕೆ ಮಾತ್ರ ಇದ್ದ. ಆಮೇಲೆ ಪೂರ್ವರಂಗದ ಪ್ರಸ್ತುತಿ ಇತ್ತು ರಾತ್ರಿ, ಅದನ್ನು ನಾನೇ ಮಾಡಿದ್ದು. ಅಲ್ಲಿಗೆ ನನಗೆ ಚೆಂಡೆಗೆ ನಿಡ್ಲೆ ನರಸಿಂಹ ಭಟ್ರು ಇದ್ದದ್ದು, ಮದ್ದಳೆಗೆ ಬಲ್ಲಾಡ್ರು ಅಥವಾ ಕುರೂಪ, ಹೀಗೇನೋ ಯಾರೋ ಸರಿ ನೆನಪು ಇಲ್ಲ ಈಗ. ಹಾಗೆ ಅವರು ಹಳೆಯ ಕ್ರಮದಲ್ಲಿ ಹೇಗೆ ಇತ್ತು ಪೂರ್ವರಂಗ ಅದನ್ನು
ಪ್ರಸ್ತುತಿ ಮಾಡುವಂಥ. ನೀವು ಮತ್ತೆ ವಿದೇಶ ಯಕ್ಷಗಾನದಲ್ಲಿ ಕೂಡ ಆಮೇಲೆ ಭಾಗವಹಿಸಿದ್ರಿ. ಎಲ್ಲೂರಲ್ಲಿ ಒಂದು ಕಮ್ಮಟ ಆಗಿದೆ, ಹ್ಮ್. ಕೇವಲ ಅದು ತೋರಿಸುವುದು ಮಾತ್ರ. ಹಾ. ಅದು ಕಮ್ಮಟ ಅಂದರೆ ಇಂಥ ವೇಷ ಹೇಗೆ, ಹ್ಮ್. ಈ ವೇಷದ ಕ್ರಮ ಹೇಗೆ ಅಂತ. ಆ ದಿವಸ ಗೋವಿಂದ ಭಟ್ರು, ಅರ್ಜುನ, ಹ್ಮ್. ಪ್ರಮೀಳೆ, ಕೋಳೂರು ರಾಮಚಂದ್ರಾಯರು ಓ. ಎರಡೆರಡು ಪದ್ಯ ಹಾ. ಹೇಳಿ ತೋರಿಸ್ಲಿಕ್ಕೆ. ಬಡಗಿದ್ದು ಮತ್ತೆ ತೆಂಕಿದ್ದು ತೆಂಕಿದ್ದು ಹಾ. ಕೆರೆಮನೆ ಶಂಭ ಹೆಗಡೆ ಅವರಿದ್ದು ಓ. ಬಡಗಿನಲ್ಲಿ. ಹಾ. ಬಡಗಿದ್ದು ಅವರು ಮಾಡಿ ತೋರಿಸ್ತಾ ಇದ್ರು. ತೆಂಕಲ್ಲಿ ಪದ್ಯಕ್ಕೆ ನಾನು, ಆಮೇಲೆ ಹೊಳ್ಳರು ಪುತ್ತಿಗೆ ಹೊಳ್ಳರಿದ್ರು. ಹಾ. ಶುರುವಿಗೆ ನಾನು ಕೆಲವು ಭಾಗದ್ದು ನಾನು ಹೇಳಿದ್ದು, ಮತ್ತೆ ಪುತ್ತಿಗೆ ಹೊಳ್ಳು. ತಂದೆಯವರಿಗೆ ಆ ದಿವಸ ಏನೋ ಬರ್ಲಿಕ್ಕೆ ಆಗದೆ ಮತ್ತೆ ನಾನು ಹೋದದ್ದು ಓಹೋ. ಆ ದಿವಸ. ಹಾಗೆ ಅದೊಂದಾಗಿದೆ. ಮತ್ತೆ ವಿದೇಶದಲ್ಲಿ 2017 ಹಾ. 2017ರಲ್ಲಿ ಬೆಹರೈನ್ಗೆ ಹೋದ್ದು. ಹಾ. ಅಲ್ಲಿ ಒಂದು ತಾಳಮದ್ಲೆ, ಒಂದು ಆಟ. ಹ್ಮ್. ನಾನು, ನಮ್ಮ ಹಾಸ್ಯಗಾರರು ಬಂಟ್ವಾಳ ಜಯರಾಮಾಚಾರ್ಯರು, ಹಾ. ಅಡೂರು ಚಂಡೆ ಗಣೇಶರು, ಹಾ. ಅಶೋಕ ಭಟ್ರು, ಜಬ್ಬಾರು, ಹೀಗೆ ಹೋದದ್ದು. ಒಂದು ವಾರ ಇದ್ದೆವು ಬೆಹರೈನಲ್ಲಿ. ಒಳ್ಳೆ ರೀತಿಯಲ್ಲೆಲ್ಲ ನೋಡಿದ್ದಾರೆ, ಅವರಿಗೂ ತುಂಬ ಖುಷಿಯಾಗಿದೆ. ಅದರ ನಂತರ ಮೊನ್ನೆ ಮಸ್ಕತ್ತಿಗೆ ಹೋದ್ದು. ಅವರೊಂದು ದೇವಿಯ ಭಕ್ತರೇ ಮಸ್ಕತ್ತಿನವರು. ಸಾಧಾರಣ ಒಂದು ತಿಂಗಳಿಂದ ಸಸ್ಯಾಹಾರವನ್ನು ಮಾಡ್ತಾ ದೇವಿಯ ಒಂದು ಭಕ್ತಿಗೆ ದೇವಿ ಮಹಾತ್ಮೆಯನ್ನು ಮಾಡಿಸಿದ್ದಾರೆ. ಬಹಳ ತುಂಬ ಜನ ಇತ್ತು, ಒಳ್ಳೆ ಪ್ರೇಕ್ಷಕ ವರ್ಗ. ಆಟವು ಚೆಂದಾಗಿದೆ, ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮನ್ನು ಇಲ್ಲಿ ಇಷ್ಟು 30-32 ಜನ ಕರ್ಕೊಂಡು ಹೋಗಿ ತುಂಬ ಖುಷಿಯಾಗುವ ಹಾಗೆ ನಡೆಸಿಕೊಟ್ಟಿದ್ದಾರೆ ನಮ್ಮನ್ನು. ನೀವು ಹಿಂದಿನಿಂದ ಕೂಡ ಇರೋದ್ರಿಂದ ಬೇರೆ ಯಾವುದರಲ್ಲಿ ಹಿರಿಯ ತಲೆಮಾರಿನ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ನಿಮಗೆ? ನನಗೆ ಕಾಸರಗೋಡು ಹಿಮ್ಮೇಳದಲ್ಲಿ ಕಾಸರಗೋಡು ವೆಂಕಟರಮಣ ಅಂತ, ವೆಂಕಟ ಮೊದಲಿಗಾರರು ಅಂತೇಳಿ ಹೇಳುವುದು ಅವರನ್ನು ಹೆಚ್ಚಾಗಿ. ಕುದ್ರುಕೊಳ್ಳು ರಾಮಭಟ್ರು ಹಳೆಯವರಲ್ಲ, ಅವರ ಮಗ. ಆಮೇಲೆ ಪುಂಡಿಕಾಯಿ ಕೃಷ್ಣ ಭಟ್ರು, ನಿಡ್ಲೆ ನರಸಿಂಹ ಭಟ್ರು, ದಿವಾಣ ಭೀಮ್ ಭಟ್ರು, ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರು, ಕೊಕ್ಕಡ ಈಶ್ವರ ಭಟ್ರು, ಪಾತ್ರಧಾರಿ ವೇಷಧಾರಿ ಅವರು, ಸ್ತ್ರೀ ವೇಷಧಾರಿ. ಆಮೇಲೆ ಕಡಂದೇಲ್ ಪುರುಷೋತ್ತಮ ಭಟ್ರು. ಈಗಿರುವ ಹೊಸ ಅಂದರೆ ಈಗಿರುವ ಹಳೆಯ ಕಲಾವಿದರಲ್ಲಿ ಕೋಳಿಯೂರು ರಾಮಚಂದ್ರಾಯರು, ಗೋವಿಂದ ಭಟ್ರು. ಆಮೇಲೆ ಹಳೆ ಇದರಲ್ಲಿ ಅಳಿಕೆ ರಾಮೇರೈಗಳು, ಅವರು ಪಡ್ರೆ ಚಂದು, ಬಣ್ಣದ ಮಾಲಿಂಗ, ಚಂದ್ರಗಿರಿ ಅಂಬು, ಇಂಥವರೆಲ್ಲ. ಮತ್ತು ತಾಳಮದ್ದಲೆ ಅರ್ಥಧಾರಿಗಳಲ್ಲಿ ತೆಕ್ಕಟ್ಟೆ ಆನಂದ ಮಾಸ್ತರು, ರಾಮದಾಸ್ ಸಾಮುಗ್ರು, ಶ್ರೇಣಿಯವರು, ಮಾರೂರು ಮಂಜುನಾಥ ಭಂಡಾರಿಯವರು, ವಿಟ್ಲ ಜೋಶಿಯವರು, ಹೀಗೆ. ಆಮೇಲೆ ಈಗ ಪ್ರಭಾಕರ ಜೋಶಿಯವರು, ಇವರೆಲ್ಲ ಭಾಗವತರ. ನೀವೀಗ ಕಮ್ಮಟಗಳ ಜೊತೆಗೆ ಸತತವಾಗಿ ಹವ್ಯಾಸಿ ಭಾಗವತರಾಗಿ ಕೂಡ ಹೋಗ್ತಾ ಇದ್ರಿ ಬೇರೆ ಬೇರೆ ಕಡೆಗಳಲ್ಲಿ. ಇದು ನಿಮಗೆ ತಿರುಗಾಟದ, ಈಗ ನೀವು ಏನು ತಿರುಗಾಟ ಮಾಡ್ತಿದ್ರಿ, ಇದಕ್ಕೇನಾದರೂ ಸಹಕಾರಿಯಾಗಿದೆ ಹೇಗೆ ಅಂತ? ಹವ್ಯಾಸಿಯಾಗಿ ಹೋಗುವಲ್ಲಿ ಏನು ದೊಡ್ಡ ಅನುಭವ ಇಲ್ಲ, ಅನುಭವಗಳು ಬೇಕಾಗಿಲ್ಲ. ಅಂದರೆ ಅವರು ಮಾಡಿದ್ದೇ ಆಟ ಆಗ್ತದೆ ಅದು ಹೇಗೆ ಸಹ. ಆದರೆ ವೃತ್ತಿಪರ ಕಲಾವಿದನಾಗಿ ನಾನು ಶುರುವಿಗೆ ವೃತ್ತಿಪರನಾಗಿ ಇದ್ದದ್ದು ಮೇಳದಲ್ಲಿ. ಆಮೇಲೆ ನಾನು ಹವ್ಯಾಸಿಯಾಗಿ ಹೋಗುವಾಗ ಇದೆಲ್ಲ ಎಂಥದಪ್ಪ ಅಂತೇಳಿ ಕಾಣ್ತಾ ಇತ್ತು. ಒಂದು ಕ್ರಮವೂ ಇಲ್ಲ, ಒಂದು ನಾಟ್ಯವೂ ಸರಿ ಬರುವುದಿಲ್ಲ. ಚಕ್ರ ತಾಳವಡಿಯವ ಪ್ಯಾಂಟ್ ಹಾಕಿಕೊಂಡು ಬರ್ತಾನೆ, ಅಲ್ಲಿ ಮದ್ದಳೆಗೂ ಒಮ್ಮೊಮ್ಮೆ ಪ್ಯಾಂಟ್ ಹಾಕಿ ಬಡಿಯುವವರು ಇದ್ದಾರೆ. ಇದು ಅದೆಲ್ಲ ಶಿಸ್ತು ಇಲ್ಲ ಅಂತ, ರಂಗದ ಶಿಸ್ತು, ರಂಗ ನಡೆ ಇಲ್ಲ ಅದರಲ್ಲಿ ಹವ್ಯಾಸಿ ಕ್ಷೇತ್ರದಲ್ಲಿ. ಅದು ಯಕ್ಷಗಾನ ವೃತ್ತಿ ಮೇಳಕ್ಕೆ ಯಾವ ಪ್ರಯೋಜನವೂ ಇಲ್ಲ. ವೃತ್ತಿಪರನಾಗಿ ದುಡಿದ್ರೆಯೇ ಅದೊಂದು ಚಂದ. ಹವ್ಯಾಸಿ ಕ್ಷೇತ್ರ ಅನುಭವ ಏನು ಬರುವುದಿಲ್ಲ, ಅನುಭವ ಇಲ್ಲ. ವೃತ್ತಿಪರನಾಗಿ ಹೋದರೆ ಅನುಭವ ಬರ್ತದೆ. ಆದರೆ ಈಗ ಮೊದಲನ ಹಾಗೆ ಬೆಳಿಗ್ಗೆಯವರೆಗಿನ ಆಟ ಇಲ್ಲ. ಹಾಗಾದರೆ ಅನುಭವ ಪಡಿಬೇಕಿದ್ರೆ ಬೆಳಗಿನವರೆಗಿನ ಆಟಗಳು ಪ್ರಯೋಜನಕಾರಿ ಆಗ್ತದೆ. ಅಂದರೆ ಒಂದು ರಾತ್ರಿ 200-300 ಪದ್ಯಗಳು ಸಹ ಹೋಗ್ತಾ ಇತ್ತು. ಹಾಗಾಗಿ ಆ ಹವ್ಯಾಸಿ ಕ್ಷೇತ್ರ ಸುಮ್ಮನೆ ಸಮಯ ಒಂದು ಕಳೀಲಿಕ್ಕೆ ಆದೀತಲ್ಲದೆ ದೊಡ್ಡ. ಆದರೆ ಈಗ ಹವ್ಯಾಸಿ ಕ್ಷೇತ್ರವು ಕೆಲವೆಲ್ಲ ಕಲ್ತೆ ಬರ್ತಾರೆ. ಮೊದಲಿಗೆಲ್ಲ ಕಲ್ತು ಬರ್ತಿಲ್ಲ. ನನ್ನದು ಸಹ ಒಂದು ವೇಷ ಅಂತೇಳಿ ವೇಷ ಮಾಡ್ತಾ ಇದ್ದೆ. ಆದರೆ ಈಗ ಹಾಗೆಲ್ಲ. ಈಗ
ಹವ್ಯಾಸಿಗಳು ಒಳ್ಳೆ ತಯಾರಾಗ್ತಾ ಇದ್ದಾರೆ. ಆಗ್ತಿದ್ದಾರೆ. ನೀವು ಈಗ ಹೇಳಿದ್ರಿ ಹವ್ಯಾಸಿಗಳಾಗಿ ಹೋದರೆ ಹೆಚ್ಚಾಗಿ ಅನುಭವಗಳಷ್ಟು ಸಿಗುವುದಿಲ್ಲ ಅಂತ. ಆದರೂ ಕೂಡ ತಮ್ಮಲ್ಲಿ ಪ್ರಸಂಗ ಮಾಹಿತಿ ಆಗಿರ್ಬೋದು, ಪ್ರಸಂಗ ನಡೆಯ ಬಗ್ಗೆ ಜ್ಞಾನ ಆಗಿರ್ಬೋದು ಬಹಳಷ್ಟಿದೆ. ಇದು ಹೇಗೆ ಸಾಧ್ಯ ಆಯಿತು? ನೀವು ಅದು ನಾನು ಮೇಳದ ತಿರುಗಾಟದಲ್ಲೇ ಸಾಧಾರಣ ಅನುಭವ, ದಿನಾವು ಪ್ರಸಂಗಗಳೇ ಬೇರೆ. ಹೌದು. ಇವತ್ತಾದ ಪ್ರಸಂಗ ನಾಳೆ ಅಲ್ಲ. ಬೆಳಿಗ್ಗೆವರೆಗೆ ಆಟ ನೋಡ್ತಾ ಇದ್ದೆ. ಸಂಗೀತ ಮಾಡಿ ಸುಮ್ಮನೆ ಹೋಗಿ ಮಲಗ್ತಿರ್ಲಿಲ್ಲ. ಚಕ್ರತಾಳ ಬಡಿತಿದ್ದೆ. ಆಗ ಅಲ್ಲಿ ರಂಗನಡೆ ನಿಮಗೆ ಪ್ರತಿಯೊಂದು ಗೊತ್ತಾಗ್ತದೆ. ಈ ಪ್ರಸಂಗದಲ್ಲಿ ಹೀಗೆ, ಇದರಲ್ಲಿ ಹೀಗೆ, ತುಂಬ ಅನುಭವ ಸಿಗ್ತದೆ. ಮತ್ತು ಅಲ್ಲಿ ಮೊದಲೆಗಾರರು ಭಾಗವತರೆಲ್ಲ ಹೇಳ್ತಾ ಇದ್ರು, ಇದು ಹೀಗೆ ಹೇಳಬೇಕು, ಹೀಗೆ ಆಗಬೇಕು ಅಂತ. ಹಾಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ವೃತ್ತಿಪರನಾಗಿ ಹೋದರೆ ಹಿರಿಯ ಕಲಾವಿದರ ಒಡನಾಟದಿಂದ ನಮಗೆ ಬೇಕಾದಷ್ಟು ಅನುಭವಗಳು ಸಿಗ್ತದೆ. ಆಮೇಲೆ ತಂದೆಯವರು ಮನೆಯಲ್ಲಿ ಕೂತು ಇಂಥದ್ದು ಹೀಗೆ, ಇಲ್ಲಿ ಹೀಗೆ ಆಗಬೇಕು, ಹಿಂದೆ ಹೀಗೆ ಇತ್ತು, ನಾವೆಲ್ಲ ಹೀಗೆ ಹೇಳ್ತಾ ಇದ್ದೆವು. ಸಾಧಾರಣ ಅವರು ರಾತ್ರಿ ಒಂದು 9 ಗಂಟೆಯಿಂದ ಅವರ ಹತ್ರ ಮಾತಾಡಲಿಕ್ಕೆ ಕೂತ್ರೆ 12-1 ಗಂಟೆವರೆಗೆ ನಾನು ಮಾತಾಡ್ತಾನೆ. ತುಂಬ ವಿಷಯಗಳು ಅವರು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಅದು ನನಗೆ ಸಹಕಾರಿಯಾಗಿದೆ. ಈಗ ಇನ್ನೊಂದು ಕಡೆ ನೋಡಿದರೆ, ನೀವು ಪ್ರಧಾನ ಭಾಗವತರಾಗೋದಕ್ಕಿಂತ ಮುಂಚೆ ಕೂಡ ನಿಮ್ಮ ತಂದೆ ಪ್ರಧಾನ ಭಾಗವತರಾಗಿದ್ದು, ನಿಮ್ಮ ತಮ್ಮ ಪ್ರಧಾನ ಭಾಗವತರಾಗಿದ್ದು. ಹಾಗಾಗಿ ಅವರ ಸಲಹೆಗಳು ಏನಾದರೂ ನಿಮಗೆ ಸಿಕ್ಕಿತ್ತ? ನೀವು ಪ್ರಧಾನ ಭಾಗವತರಾಗುವಂಥ ಸಮಯದಲ್ಲಿ ನಿಮ್ಮ ತಂದೆಯವರ ಸಲಹೆ ಏನಾದರೂ? ನಾನು ಪ್ರಧಾನ ಭಾಗವತರಾಗುವಾಗ ತಂದೆಯವರು ಮೇಳ ತಿರುಗಾಟವೇ ನಿಲ್ಲಿಸಿದ್ದಾರೆ. ಈಗ 2 ವರ್ಷದ ಹಿಂದೆ ಅಲ್ಲ. ಆದರೆ ಅವರು ಮೇಳದಲ್ಲಿ ಇರುವಾಗಲೇ ನನಗೆ ತುಂಬ ಸಹಕಾರಿಯಾಗಿ ಇದ್ದ, ಅವರಿಂದ ತುಂಬ ಅನುಭವಗಳು ಸಿಕ್ಕಿದ್ದು ಆಗ. ಮತ್ತು ಪ್ರಸಾದ ನನ್ನಕ್ಕಿಂತ ನಂತರ ಮೇಳಕ್ಕೆ ಬಂದದ್ದು. ಮೊದಲಿಗೆ ಅವ ನನ್ನ ಹತ್ರ ಕೇಳ್ತಿದ್ದ, ಅಲ್ಲಿ ಹೇಗೆ, ಇಲ್ಲಿ ಹೇಗೆ ಅಂತ ಶುರುವಿಗೆ. ನಮ್ಮ ತಂದೆಯವರ ಹತ್ರ ಮತ್ತೆ ಕೇಳಿಕೊಳ್ತಾ ಇದ್ದ. ಆಮೇಲೆ ನನಗೆ ಮೇಳದ ಸಹವಾಸ ಕಮ್ಮಿ ಆಯಿತು. ವೃತ್ತಿಪರನಾಗಿಲ್ಲ, ಹವ್ಯಾಸಿ. ಮತ್ತೆ ನಾನು ಕೆಲವೆಲ್ಲ ಅವನ ಹತ್ರ ಕೇಳುವಲ್ಲಿ, ಅಂದರೆ ಮರ್ತು ಹೋಗ್ತದೆ. ಆ ಕ್ರಮಗಳು ನಾವು ಮಾಡ್ತಾ ಇದ್ರೆ ಮಾತ್ರ ನೆನಪಲ್ಲಿ ಉಳಿತದೆ, ಯಾವುದೇ ಇದ್ರು. ಆಮೇಲೆ ಅದು ಇಲ್ಲ, ಚಾಲ್ತಿಯಲ್ಲಿ ಇರುವುದಿಲ್ಲಲ್ಲ, ಆಗ ಮರ್ತು ಹೋಗ್ತದೆ. ಆಗ ಪುನಃ ಕೇಳಬೇಕಾಗ್ತದೆ ಗೊತ್ತಿದ್ದವನ ಹತ್ರ. ಹಾಗೆ ಅವ ಕೇಳ್ತಾ ಇದ್ದೆ, ಹೇಳ್ತಿದ್ದ ಹೀಗೆ ಅಂತ. ಆದರೆ ಹಳೆಯ ಕ್ರಮಕ್ಕೂ ನಂತರದ ಕ್ರಮಗಳಿಗೂ ತುಂಬ ವ್ಯತ್ಯಾಸಗಳು ಉಂಟು ಆಗಿದೆ. ಅದು ಕಾಲಗತಿಯ ಪ್ರಭಾವ. ಹೌದು. ಮತ್ತೆ ಈಗ ನೀವು 3 ಜನ ಕೂಡ ಬಲಿಪ ಶೈಲಿಯಲ್ಲಿ ಭಾಗವತಿಕೆ ಮಾಡಿದ್ರು, ನಿಮ್ಮ 3ರೊಳಗೆ ನಿಮಗೆ ವ್ಯತ್ಯಾಸವನ್ನು ಕಂಡುಹಿಡಲಿಕ್ಕೆ ಆಗ್ತದ? ಇವರ ಭಾಗವತಿಕೆಯಲ್ಲಿ ಈ ರೀತಿ ಇದೆ ಅಂತ ಹೇಳಿಕೊಂಡು. ಅಂದರೆ ಸಾಮಾನ್ಯ ದೂರದಿಂದ ಕೇಳುವಾಗ ಸ್ವರದಲ್ಲಿ ಹೆಚ್ಚಿನ ವ್ಯತ್ಯಾಸ ಪಕ್ಕ ಗೊತ್ತಾಗುತ್ತೆ. ನಮಗೆ ಗೊತ್ತಾಗ್ತದೆ, ಬೇರೆಯವರಿಗೆ ಗೊತ್ತಾಗುದಿಲ್ಲ. ಹೌದು. ಹಾಗೆ ಆಗ ನಾನು ಮೇಳ ತಿರುಗಾಟ ಮಾಡುವಾಗ ನಾನು ಪದ್ಯದಿಂದ ಎದ್ದು ತಂದೆಯವರು ಕೂತ್ರೆ ಗೊತ್ತಾಗ್ತಿರ್ಲಿಲ್ಲ. ನೀವು ಬಲಿಪೇರಿ ಬೇಗ ಕುಲ್ಲಿಯರ ಅಂತೇಳಿ ಹೇಳ್ತಾ ಇದ್ರು. ಅದು ನಾನು ಶುರುವಿಗೆ ಹೇಳ್ತಾ ಇದ್ದ. ಆಗ ಅವರಿಗೆ ಗೊತ್ತಾಗ್ತಿಲ್ಲ, ನಮಗೆ ಗೊತ್ತಾಗ್ತಿತ್ತು. ಹಾಗೆಂತ ಕೆಲವೊಮ್ಮೆ ಮೇಳದ ಕಲಾವಿದರಿಗೂ ಗೊತ್ತಾಗ್ತಿರ್ಲಿಲ್ಲ ಯಾರು ಕೂತ್ರು ಅಂತ ಗೊತ್ತಾಗ್ತದೆ. ಅದು ಪ್ರಸಾದ ಮತ್ತೆ ತಂದೆಯವರು ಹೇಳುವಾಗಲೂ ಹಾಗೆ, ನನಗೂ ಹಾಗೆ ಆಗಿದೆ. ಪ್ರಸಾದ ಕೂತದ್ದ, ತಂದೆಯವರು ಕೂತದ್ದ. ದೂರಕ್ಕೆ ಮೈಕ ಕೇಳುವಾಗ, ಮೈಕದಲ್ಲಿ ಕೇಳುವಾಗ ಮತ್ತೆ ಅಲ್ಲಿ ಹತ್ತಿರ ಹೋಗುವಾಗಲೇ ಕೆಲವಲ್ಲಿ ಗೊತ್ತಾಗುದಿಲ್ಲ. ಆ ಸ್ವರ ಸಾಮ್ಯತೆ ಕೆಲವು ಸಂದರ್ಭದಲ್ಲಿ ಹಾಗೆ ಇರ್ತದೆ. ಹಾಗೆಂತ ಕೆಲವೊಮ್ಮೆ ಆ ಪದ್ಯ ತೆಗೆಯುವ ವಿಧಾನಗಳಲ್ಲಿ ಗೊತ್ತಾಗ್ತದೆ. ಇದು ಇವರು ಹೀಗೆ ತೆಗಿತಾ ಇದ್ರು, ಇವರು ಹೀಗೆ ತೆಗೆಯುವುದು, ನಾನು ಹೀಗೆ ತೆಗೆಯುವುದು ಎಂಬ ಅದು ಗೊತ್ತಾಗ್ತದೆ. ಹಾಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ನೋಡ್ಲಿಕ್ಕೆ ಹೋದ್ರೆ ಬಲಿಪ ಮಟ್ಟು ಅಂತ ಹೇಳುವಂಥದ್ದು ಏನಿದೆಯೋ ಇದು ಯಕ್ಷಗಾನದ ಪರಂಪರೆಯ ಮಟ್ಟುಗಳಲ್ಲಿ ಒಂದು ಅಂತ ಹೇಳ್ತಾರೆ. ಹಾಗಂತ ಬಲಿಪ ಶೈಲಿಗೂ ಉಳಿದ ಶೈಲಿಗೂ ಇರುವಂಥ ವ್ಯತ್ಯಾಸಗಳೇನು, ಸಾಮ್ಯತೆಗಳೇನು? ಈಗ ಶೈಲಿ ಎಂಬುದು ಹಿಂದಿನಿಂದ ಬಲಿಪ ಪರಂಪರೆಯವರು ಹಾಡಿಕೊಂಡು ಬಂದದ್ದೆಲ್ಲ ಅದು ಬಲಿಪ ಶೈಲಿಯೇ ಇತ್ತು. ಆಮೇಲೆ ಅಗರಿ ಶೈಲಿ, ಮಂಡೆಚ್ಚರ ಶೈಲಿ, ಹೀಗೆ ಬೇರೆ ಬೇರೆ ಶೈಲಿಗಳು. ಅಂದರೆ ಅದು ಆ ವ್ಯಕ್ತಿಯವರ ಸ್ವರದ ಮೇಲೆ ಬಂದದ್ದು. ಹಾಗೆಂತ ಶೈಲಿ ಬೇರೆ ಆಗಿದ್ರು ಹಾಡುವ ವಿಧಾನಗಳು ಒಂದೇ ಇತ್ತು. ಶೈಲಿ ಅಂತ ಮಾತ್ರ ನಾವು ಬೇರೆ ಗುರುತಿಸಬಹುದು. ಹಾಡುವ ವಿಧಾನ, ಆಟ ಆಡಿಸುವ ಕ್ರಮ ಅದೆಲ್ಲ ಒಂದೇ ಲೆಕ್ಕ ಇತ್ತು. ಅದರಲ್ಲಿ ಹೆಚ್ಚಿನ ವ್ಯತ್ಯಾಸಗಳು ಕಮ್ಮಿ. ಆದರೆ ಕೆಲವೊಮ್ಮೆ ಸಣ್ಣ ಸಣ್ಣ ವ್ಯತ್ಯಾಸಗಳು ಇರ್ತದೆ. ಬಲಿಪ್ರು ಹೀಗೆ ಹೇಳ್ತಾ ಇದ್ರು, ಈ ಪದ್ಯ ಅಗರಿಯವರು ಹೀಗೆ ಹೇಳ್ತಾ ಇದ್ರು, ಮಾಂಬಾಡಿಯವರು ಹೀಗೆ ಹೇಳ್ತಾ ಇದ್ರು. ಸಣ್ಣ ಸಣ್ಣ ವ್ಯತ್ಯಾಸಗಳು ಇಲ್ಲ ಅಂತ ಹೇಳಿಲ್ಲ, ಇತ್ತು. ಒಬ್ಬರಿಂದ ಒಬ್ಬರಿಗೆ ಬರುವಾಗ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಆಗಿಯೇ ಆಗ್ತದೆ.
ಇದ್ದ ಹಾಗೆ ಬರುವುದಿಲ್ಲ. ಹೌದು. ಆದರೆ ಸಾರ್ವತ್ರಿಕವಾಗಿ ನಡೆ ಒಂದೇ ರೀತಿ ಇತ್ತು ಅಂತ ನಡೆ ಹೇಳ್ಬೋದು. ಒಂದೇ ಲೆಕ್ಕ, ನಡೆ ಸಾಧಾರಣ ಎಲ್ಲ ಒಂದೇ ಲೆಕ್ಕ ಇರ್ತದೆ. ಈಗ ಹೆಚ್ಚಾಗಿ ಪೂರ್ತಿ ರಾತ್ರಿಯ ಯಕ್ಷಗಾನಗಳು ನಿಂತುಕೊಂಡು ಬಂದು ಮೇಳಗಳು ಕೂಡ ಕಾಲಮಿತಿಯತ್ತ ಹೆಜ್ಜೆ ಆಗ್ತವೆ. ಹಾಗಾಗಿ ಈ ಕಾಲಮಿತಿಯಲ್ಲಿ ಯಕ್ಷಗಾನದ ಗತಿ ಅಥವಾ ಈ 1ನೇ ಕಾಲ 2ನೇ ಕಾಲ 3ನೇ ಕಾಲ ಅಂತ ಏನು ಹೇಳ್ತೇವೆ ಇದನ್ನು ತೋರಿಸಲಿಕ್ಕೆ ಸಾಧ್ಯ ಇದೆಯಾ ವೀಕ್ಷಕರಿಗೆ? ಯಾಕಂದರೆ ಮೊದಲಾದರೆ ಇಡೀ ರಾತ್ರಿ ಇರಬೇಕು ಅಂತಾದರೆ ನಿಮಗೆ ತೋರಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತಾ ಇತ್ತು. ಈಗ ಯಕ್ಷಗಾನ ಪ್ರದರ್ಶನಗಳೇ 4 ಗಂಟೆ 5 ಗಂಟೆಯಲ್ಲಿ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ಈ ಕಾಲಗಳನ್ನು ತೋರಿಸಲಿಕ್ಕೆ ನಮಗೆ ಸಮಯ ಸಾಕಾಗ್ತದೆ ಹೇಗೆ ಅಂತ? ಕಾಲಗತಿಯನ್ನು ತೋರಿಸಲಿಕ್ಕೆ ಆಗ್ತದೆ, ಆದರೆ ಪ್ರಸಂಗವನ್ನು ನಾವು ಸಣ್ಣ ಮಾಡಬೇಕು. ಅದರ ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ಬೇಕಾಗ್ತದೆ. ನಿಮಗೆ ಮೊದಲಿಗೆ ಪದ್ಯಗಳು, ಅದರಲ್ಲಿ ತುಂಬ ಪದ್ಯಗಳಿರ್ತದೆ ಒಂದು ಪ್ರಸಂಗದಲ್ಲಿ. ಅದನ್ನು ನಾವು ಬೇಕಾದ್ದು ಒಂದು ಎರಡು ಹೀಗೆ ಹೆಕ್ತಾ ಸಣ್ಣ ಮಾಡ್ತಾ ಬಂದರೆ ಒಂದನೇ ಕಾಲ 2ನೇ ಕಾಲ 3ನೇ ಕಾಲವನ್ನು ತೋರಿಸ್ಲಿಕ್ಕೆ ಆಗ್ತದೆ. ಮತ್ತು ಪ್ರಸಂಗದ ಈಗ ಇಡೀ ರಾತ್ರಿಯ ಪ್ರಸಂಗ ಆಗುವಾಗ ಶುರುವಿಗೆ ನಿಧಾನಗತಿಯಲ್ಲಿ ಸಾಗ್ತದೆ. ಅಂದರೆ ಬೆಳಿಗ್ಗೆ ಆಗುವಾಗ 3ನೇ ಕಾಲದಲ್ಲಿ ಪ್ರಸಂಗ ಹೋಗ್ತದೆ. ಹಾಗೆ ಆ ವೇಷಗಳ ಪ್ರವೇಶಗಳು ಹಾಗೆ. ಕಿರೀಟ ವೇಷದ ಪ್ರವೇಶ ಅದು ಬೆಳಿಗ್ಗೆ ಆದರೆ ಸ್ವಲ್ಪ ಕಾಲ 3ನೇ ವೇಗವೇ ಇರ್ತದೆ, ಬೆಳಿಗ್ಗಿನ ವೇಷಗಳು ಸಹ ಹಾಗೆ ಅಂತ ಅದಕ್ಕೊಂದು ನಿರ್ಣಯ ಉಂಟು. ಈಗ ಸಾಮಾನ್ಯ ಒಂದು ಆಟ ಅಂತೇಳಿ ಆದರೆ ಈಗ ಕಿರೀಟ ವೇಷ ಇಂಥದ್ದೇ ಇಷ್ಟೇ ಸ್ಪೀಡ್ ಇರಬೇಕು ಅಂತ ಅದಕ್ಕೊಂದು ನಿರ್ಣಯ ಮೊದಲಿಗಾರು ಚೆಂಡೆ ಬಡಿಯುವಾಗಲೇ ಮಾಡ್ತಾರೆ. ಇಷ್ಟೇ ಈ ಕಿರೀಟ ವೇಷಕ್ಕೆ ಇಷ್ಟೇ ಸ್ಪೀಡ್ ಇರಬೇಕು, ಇಷ್ಟೇ ಹಾರಬೇಕು. ಅವಂದರೆ ಪುಂಡು ವೇಷದಾಗೆ ಹಾರುವಾಗಿಲ್ಲ, 3-4 ದಿಗಣಗಳು. ಬಣ್ಣದ ವೇಷ ಆದರೆ ಹೀಗೆ, ಅದಕ್ಕೆ ಇಷ್ಟೇ ಸ್ಪೀಡು ಇದೆ. ಅದೇ ಪುಂಡು ವೇಷ ಆದರೆ 3ನೇ ಕಾಲವೇ, ಅಷ್ಟು ಸ್ಪೀಡು ಕುಣಿಯುವವನೇ ಪುಂಡು ವೇಷಧಾರಿ. ಕಿರೀಟ ವೇಷದವನು ಹಾಗೆ ಅಷ್ಟೇ ಕುಣಿಬೇಕು, ಅವ ಪುಂಡು ವೇಷದ ಕುಣಿಲಿಕ್ಕಿಲ್ಲ. ಹಾಗೆ ಆ ಕಾಲಗತಿ ಹೇಗೆ ಬೇರೆ ಬೇರೆ ಕಾಣ್ತದೋ ಹಾಗೆ ಆ ವೇಷಗಳ ಇದು ಸಹ ಬೇರೆ ಬೇರೆ ಇತ್ತು ಹಿಂದೆ. ಈಗ ಕಾಲಮಿತಿಯಲ್ಲಿ ಸಹ ತೋರಿಸ್ಲಿಕ್ಕೆ ಆಗದೇನಿಲ್ಲ, ತೋರಿಸ್ಲಿಕ್ಕೆ ಆಗ್ತದೆ. ಆದರೆ ಪ್ರಸಂಗವ ಒಂದು ಗಿಡ್ಡ ಮಾಡಬೇಕು. ಅಂದರೆ ಒಂದು ಪ್ರಸಂಗವನ್ನೇ ನಾವು ಕಾಲಮಿತಿಯಲ್ಲಿ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ. 2 ಪ್ರಸಂಗದ ಎಲ್ಲ ವೇಷಗಳು ಬರುವುದಿಲ್ಲ ಕೆಲವು ಪ್ರಸಂಗಗಳಲ್ಲಿ. ಹಾಗೆ 2 ಪ್ರಸಂಗವೋ 3 ಪ್ರಸಂಗವೋ ಅದನ್ನು ಸಣ್ಣ ಮಾಡಿ, ಆದರೆ ಇಡೀ ಕತೆ ಬರ್ತದೆ, ಎಲ್ಲ ಪದ್ಯಗಳು ಬರುವುದಿಲ್ಲ, ವಿಷಯ ಬರ್ತದೆ. ಎಲ್ಲ ಪದ್ಯಗಳು ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆವರೆಗೆ ಆಗುದು. ಹಾಗೆ ಈಗ ನಾವು 2ನೇ ಕಾಲ 3ನೇ ಕಾಲ ಅಂತ ಏನು ಹೇಳ್ತೇವೆ, ಇದು ಕೇವಲ ಪದ್ಯದ ಸ್ಪೀಡಲ್ಲಿ ಮಾತ್ರ ಅಥವಾ ಬೇರೆ ರೀತಿಯಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತದೆ. ಈಗ ಪದ್ಯಗಳು ಯಾವ ರೀತಿಯಲ್ಲಿ ಹೋಗ್ತದೆ ಅದೇ ರೀತಿಯಲ್ಲಿ ಅದೇ ಸ್ವರಭಾರದಲ್ಲಿ ಅರ್ಥ ಹೇಳಬೇಕು. ಭಾಗವತ ಶ್ರುತಿಗೆ ಸರಿಯಾಗಿ ಅರ್ಥವೂ ಬರಬೇಕು. ಆ ಭಾಗವತರ ಪದ್ಯದ ಸ್ಪೀಡಿಗೆ ಸರಿಯಾದ ಅರ್ಥವು ಗಿಡ್ಡ ಆಗಬೇಕು. ಅಂದ್ರೆ ಕಾಲ ಹೋಗ್ತಿದ್ದಾಗೆ ಅರ್ಥಗಳು ಕಡಿಮೆ ಸಣ್ಣ ಆಗಬೇಕು. ಅವನ ಹತ್ರ ವಿಷಯಗಳು ತುಂಬ ಇರ್ತದೆ ಕಲಾವಿದರ ಹತ್ರ, ಅದರಲ್ಲಿ ಮಾತಾಡಲಿಕ್ಕೆ ಅವಕಾಶ ಉಂಟೋ ಇಲ್ಲ ಎಂಬುದನ್ನು ನಾವು ನೋಡಿಕೊಳ್ಬೇಕು ಅವರು. ಹಾಗೆ ಈಗ ಪ್ರಸಂಗ ಮುಗಿಲಿಕ್ಕೆ ಆಗುವಾಗ ತುಂಬ ನಿಧಾನಗತಿಯಲ್ಲಿ ಮಾತಾಡುವುದು, ಅದು ಅದಕ್ಕೆ ಹೊಂದಿಕೆ ಆಗುವುದಿಲ್ಲ. ಆ ವೇಗ ಅರ್ಥದಲ್ಲಿಯೂ ಇರಬೇಕು. ಪದ್ಯದ ವೇಗ ಹೇಗೆ ಇರ್ತದೋ ಅದೇ ಅರ್ಥದಲ್ಲಿಯೂ ಬರುವಾಗ ಪದ್ಯ ಅರ್ಥ ಆಗಿ ಆಟ ಚೆಂದಾಗ್ತದೆ. ಅವರ ಅನುಭವಗಳನ್ನೆಲ್ಲ ಹೇಳಲಿಕ್ಕೆ ವೇದಿಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಅಷ್ಟೆಲ್ಲವನ್ನು ಹೇಳಲಿಕ್ಕೆ ಹೋದ್ರೆ ಒಬ್ಬೊಬ್ಬರೇ ಇದ್ದ ಸಮಯಗಳು ಕಾಲಮಿತಿಯಲ್ಲಿ ಆಟ ಮುಗಿಸುವುದಿಲ್ಲ. ಅನುಭವಗಳು ತುಂಬ ಕಲಾವಿದರ ಹತ್ರ ಉಂಟು, ತುಂಬ ವಿಷಯಗಳು ಉಂಟು, ಕೇಳಲಿಕ್ಕೂ ಅದು ಒಳ್ಳೆಯದೇ. ಆದರೆ ಆ ಪ್ರಸಂಗದ ನಡೆಗೆ ಹೇಗೆ ಬೇಕೋ ಹಾಗೆ ಕಲಾವಿದರು ಅದಕ್ಕೆ ಬರಬೇಕು. ಆಗ ಆ ಕಾಲಮಿತಿಯ ಗತಿಯನ್ನು ತೋರಿಸಲಿಕ್ಕೆ ಆಗ್ತದೆ, ಪ್ರಸ್ತುತಿಗೆ ಸೂಕ್ತ ನೋಡಿಕೊಳ್ಬೇಕು. ಮತ್ತೆ ಈಗ ಇನ್ನೊಂದು ಕಾಲಮಿತಿಯಲ್ಲಿ ಅಂತ ಹೇಳಬೇಕಾದ್ರೆ ಎಲ್ಲ ರಂಗನಡೆಗಳನ್ನ, ಅಂದ್ರೆ ಈಗ ಕಾಲಮಿತಿ ಬಂದ ಮೇಲೆ ಕೆಲವು ರಂಗನಡೆಗಳು ಬಿಟ್ಟು ಹೋಗಿವೆಯಾ ಹೇಗೆ ಅಂತ? ಕೆಲವೆಲ್ಲ ಬಿಟ್ಟು ಹೋಗಿದೆ. ಅಂದರೆ ಕೆಲವು ತೆರೆ, ಈಗ ಬಣ್ಣದ ವೇಷದ ತೆರೆಗಳು 2 ಸಲ 3 ಸಲ ತಗ್ಗಿಸುವಂಥದ್ದು ಇಲ್ಲ, ಒಂದೇ ಸಲದಲ್ಲಿ ತಗ್ಗಿಸಿ ಅಲ್ಲಿಗೆ ಸಿಂಹಾಸನಕ್ಕೆ ಬರುವುದು ಉಂಟು. ತೈಕು ಕುಣಿಯುವಂಥದ್ದು ಇಲ್ಲ, ಅದು ಹೋಗಿದೆ. ಆಮೇಲೆ ಸಣ್ಣ ಸಣ್ಣದು ಕೆಲವು ವಿಷಯಗಳೆಲ್ಲ ಇಲ್ಲದೆ ಆಗ್ತದೆ. ಅಂದರೆ ಈಗ ಕಥೆಯ ಪ್ರಾಮುಖ್ಯತೆ ಆಗುವಾಗ ನಿಮಗೆ ಇದನ್ನು ತೋರಿಸುವ ಸಮಯ ಸ್ವಲ್ಪ ಕಡಿಮೆ.
ಹೌದು. ಕಾಣ್ತದೆ. ಆಮೇಲೆ ಈ ರಂಗ ನಡೆಯಲ್ಲಿ ಹ್ಮ್. ಕೆಲವೊಂದು ವಿಷಯಗಳು ಉಂಟು. ಹ್ಮ್. ಈಗ ತೆರೆ ಹಿಡಿಯುವುದು. ಹ್ಮ್. ತೆರೆ ಹಿಡಿಯುವ ಎಲ್ಲಿ ಬರಬೇಕು? ಅವ ಭಾಗವತರ ಮೊದಲೆಗಾರರ ನಡುವಿನಲ್ಲೇ ಬರಬೇಕು. ಹ್ಮ್. ಇದೊಂದು ರಂಗ ಭಾಷೆಯಲ್ಲಿ ಬರುವ ವಿಷಯವೇ. ಹೌದು. ಒಂದು ತೆರೆ ಹಿಡ್ಕೊಂಡು ಬರುವ ಈಚೆಲ್ಲೇ ಬರಬೇಕು. ಹ್ಮ್. ಅಂದ್ರೆ ಮೊದಲಿನ ತೆರೆಯವರಿಗೆ ಸಹ ಗೊತ್ತಿತ್ತು ಎಲ್ಲೇ ಬರಬೇಕು. ಹ್ಮ್. ಆಮೇಲೆ ತೆರೆ ಹಿಡಿತು. ತೆರೆ ಹಿಡಿದ ಮೇಲೆ ತೆಗೆಯುವವ ಯಾರು? ಆಚೆ ಬದಿಯಲ್ಲಿ ಬರುವ ಹೌದು. ಅವ ತೆಗಿಬೇಕು. ಹೌದು. ಈಗ ನೀವು ಕೆಲವು ಕಡೆ ನೋಡಿ, ಮೊದಲೇ ಸೈಡಿನಿಂದ ಬರ್ತಾನೆ, ಹ್ಮ್. ತೆರೆ ಈಚೆ ಕೊಡ್ತಾನೆ, ಹ್ಮ್. ಕೊಡುವುದು ಅವನೇ, ತೆಗೆಯುವುದು ಅವನೇ. ಹ್ಮ್. ಮೊದಲು ಹಾಗಿರಲಿಲ್ಲ. ಮೊದಲು ಈ ಬದಿಯಲ್ಲಿ ಬರುದು, ಆ ಬದಿಯವ ತೆಗೆಯುವುದು, ಹ್ಮ್. ಹೀಗಿತ್ತು. ಈಗ ಸ್ವಲ್ಪ ವ್ಯತ್ಯಾಸ ಆಗಿದೆ. ಯಾಕೆ ಆಗಿದೆ ಗೊತ್ತಿಲ್ಲ. ಹ್ಮ್. ಅವರಿಗೆ ಗೊತ್ತಿಲ್ಲದೆ ಅದು ಅಥವಾ ಹೀಗೆ ಒಳ್ಳೆಯದು ಅಂತೇಳಿ ಮಾಡಿಕೊಂಡಿದ್ದಾರೋ ಅದು ಗೊತ್ತಿಲ್ಲ. ಹ್ಮ್. ಮತ್ತು ಇಂಥ ವ್ಯತ್ಯಾಸಗಳನ್ನು ತುಂಬ ಕಡೆ ಗಮನಿಸಿದ್ದೇನೆ. ಹ್ಮ್. ಆಮೇಲೆ ರಂಗದಲ್ಲಿ ವೇಷ ಬೀಳುವ ಒಂದು ವಿಧಾನ. ಹ್ಮ್. ಎರಡು ವೇಷ ಇದ್ರೆ ಹೇಗೆ ಬೀಳುವುದು, ಹ್ಮ್. ಒಂದು ವೇಷ ಇದ್ರೆ ಹೇಗೆ ಬೀಳುವುದು, ಹ್ಮ್. ಮೂರು ವೇಷ ಇದ್ರೆ ಹೇಗೆ ಬೀಳುವುದು. ಹ್ಮ್. ಇದು ಎರಡು ವೇಷ ಇದ್ರೆ ಆ ಬದಿ ಈ ಬದಿ ರಂಗದ ಹಾಗೆಂತ ಸಭೆಗೆ ಕಾಲು ಮಾಡಿ ಬೀಳುವ ಹಾಗಿಲ್ಲ. ಹ. ಸಭೆಗೆ ತಲೆಯೇ ಇರಬೇಕು. ಹ್ಮ್. ಒಂದು ವೇಷ ಹೀಗೆ ಬೀಳುವುದು, ಹಿಮ್ಮೇಳ. ಹ್ಮ್. ಹಿಮ್ಮೇಳದಲ್ಲಿ ಮೊದಲೆಯವರ ಬದಿಗೆ ತಲೆ ಬೀಳಬೇಕು, ಚೆಂಡೆಯವರ ಬದಿಗೆ ಕಾಲಿರಬೇಕು. ಹ್ಮ್. ಹಾಗೆಂತ ಈಚೆಗೆ ಬೀಳುವ ಹಾಗಿಲ್ಲ. ಇಲ್ಲ. ಅದು ಸರಿಯಲ್ಲ. ತುಂಬಾ ಕಡೆ ಬೀಳ್ತಾರೆ, ಏನು ಮಾಡುದು? ಹೌದು. ಅವರಿಗೆ ಗೊತ್ತಿದ್ದು ಬೀಳುವುದೋ ಗೊತ್ತಿಲ್ಲದೆ ಬೀಳುವುದೋ ಗೊತ್ತಿಲ್ಲ. ಹ್ಮ್. ಕೆಲವರು ಸಭೆಗೆ ಕಾಲು ಮಾಡಿ ಬೀಳ್ತಾರೆ, ಹ್ಮ್. ಕೆಲವರು ಚೆಂಡೆಯವರ ಬದಿಗೆ ತಲೆ ಮಾಡಿ ಬೀಳ್ತಾರೆ. ಹ್ಮ್. ಇಂಥದ್ದು ವ್ಯತ್ಯಾಸಗಳು ಹ್ಮ್. ಅದು ಕಾಲ ಮಿತಿಯಿಂದ ಆದ್ದ, ಹ್ಮ್. ಕಾಲ ಗತಿಯಿಂದ ಆದ್ದು ಗೊತ್ತಿಲ್ಲ. ಗೊತ್ತಿಲ್ಲ. ಹೌದು. ಇನ್ನೊಂದು ಕಡೆ ನಾವು ನೋಡ್ಲಿಕ್ಕೆ ಹೋದ್ರೆ ಈಗ ಈ ಚಾಲು ಕುಣಿತಗಳು ಅಂತ ಬಂದಿದೆ. ಯಾಕಂದ್ರೆ ಹೆಚ್ಚಾಗಿ ತಾವು ಹೇಳೋ ಪ್ರಕಾರ ಮುಂಚೆ ಇದೆಲ್ಲ ಇದ್ದಂತಲ್ಲ, ಈಗ ಬಂದದ್ದು. ಆದ್ರೆ ಮುಂಚೆಲ್ಲ ಹೇಳ್ಬೇಕು ಅಂತಂದ್ರೆ ಪ್ರತಿ ವೇಷಕ್ಕೂ ಇಷ್ಟೇ ನಾಟ್ಯ, ಇಷ್ಟೇ ಅಂತ ಹೇಳುವಂಥದ್ದು ಇತ್ತು ಅಂತ ಹೇಳಿಕೊಂಡು ತುಂಬಾ ಜನ ಹಿರಿಯ ಕಲಾವಿದರು ಹೇಳ್ತಾರೆ. ಈ ರೀತಿ ಒಂದು ಲೆಕ್ಕಾಚಾರ ಬರ್ಲಿಕ್ಕೆ ಏನಾದ್ರು ಕಾರಣ ಇತ್ತಾ, ಹೇಗೆ ಅಂತ ಹೇಳಿಕೊಂಡು? ಅಂದ್ರೆ ಹಿಂದೆ ಒಂದು ಪ್ರಸಂಗ ಬೆಳಿಗ್ಗೆವರೆ ಅದೇ 200-300 ಪದ್ಯಗಳು ಆ ಪ್ರಸಂಗದಲ್ಲಿ. ಆವಾಗ ಬಿಡಿತಿಗೆ ಮುಕ್ತಾಯ ಮತ್ತೆ ಅರ್ಥ ಇದು ಮುಖ್ಯವಾಗಿತ್ತು. ಆಗ ಕವಿಯ ಆಶಯವೂ ಸರಿಯಾಗಿ ನಡೀತಾ ಇತ್ತು. ಎಲ್ಲ ಪದ್ಯಗಳನ್ನು ಹೇಳಲಿಕ್ಕಿತ್ತು, ಎಲ್ಲ ಪದ್ಯಗಳಿಗೂ ಅರ್ಥವೂ ಹೇಳ್ತಿದ್ರು. ಬಿಡಿತಿಗೆ ಮುಕ್ತಾಯಗಳನ್ನು ಕುಣಿತಾ ಇದ್ರು. ಹಾಗೆ ಕುಣಿಯುವಾಗ ಪ್ರಸಂಗದಲ್ಲಿ ಯಾವ ತೊಂದರೆಯೂ ಬರುವುದಿಲ್ಲ. ಒಂದೇ ಲೆಕ್ಕ ಪ್ರಸಂಗ ಹೋಗ್ತಾ ಇರ್ತದೆ. ಇಲ್ಲಿ ಒಂದು ಪದ್ಯ ಈಗ ಚಾಲು ಕುಣಿಯುವುದು, ಎಲ್ಲಿಂದಲೋ ಯಾರ್ದೋ ಒಂದು ಕುಣಿದ್ರು, ಅದನ್ನು ಇಲ್ಲಿ ತಂದ್ರು ತೆಂಕಿಗೂ. ತೆಂಕಿನಲ್ಲಿ ಇರ್ಲಿಲ್ಲ ಅದು. ನಾನು ಸಣ್ಣದ್ರಿಂದ ನೋಡುವಾಗ ಇರ್ಲೇ ಇಲ್ಲ, ಮತ್ತೆ ಮತ್ತೆ ಶುರುವಾಯ್ತು. ಯಾರೋ ಕುಣಿದನ್ನು ನೋಡಿ ಇಲ್ಲಿ ಬಂದು ಕುಣಿದ್ರು. ಅದನ್ನು ಕುಣಿಯುವಾಗ ಏನಾಯ್ತು, ಈಗ ಚಾಲು ಕುಣಿದ್ರೆ ಒಂದು ಪದ್ಯ ಬಿಡಿತಿಗೆ ಆಯ್ತು, ಬಿಡಿತಿಗೆ ಆದಲ್ಲಿ ಪುನಃ ಪದ್ಯ ತೆಗೀತು, ಕುಣಿತು. ಎದುರಿನಲ್ಲಿ ನಿಂತ ವೇಷ ಸಂಭಾಷಣೆಯ ವೇಷ ಆದ್ರೆ ಅವ ಅಷ್ಟು ಹೊತ್ತು ಅವ ಸುಮ್ಮನೆ ನಿಲ್ಬೇಕು. ಒಂದು ಸಭೆಯಲ್ಲಿ ಸಹ ನೋಡಿ ನೋಡಿ ಕುಣಿದದ್ದು ನೋಡಿ 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 ಬೊಡ್ದು ಹೋಗ್ತದೆ, ಅಷ್ಟು ಚಾಲು ಕುಣಿತ ಆಗ್ತದೆ. ಆಗ ಕತೆ ಅವನ ಪದ್ಯ ಅಂತೂ ಕಟ್ಟು ಮಾಡ್ಲಿಕ್ಕಿಲ್ಲ, ಮತ್ತೆ ಮತ್ತೆ ಕೊನೆಗಲ್ವ ಕಟ್ ಮಾಡುದು, ಬಾಕಿ ಅವನಿಗೆ ಪದ್ಯ ಇಲ್ಲ. ಅಂದ್ರೆ ಆ ಗ್ಯಾಪು ದೀರ್ಘ ಆಗ್ತದೆ ಅಂತ. ಆ ಚಾಲು ನಡೆ ಬಂದ ಕೂಡಲೇ ಒಂದೇ ವಿಷಯ ದೊಡ್ಡದಾಗಿ ಕಾಣ್ತದೆ. ಎಲ್ಲವೂ ಒಂದೇ ಲೆಕ್ಕ ಬಂದ್ರೆ ಚಂದ ಆಗ್ತದೆ. ಮತ್ತೊಬ್ಬ ಒಂದು ಒಳ್ಳೆಯ ಪಾತ್ರ ಮತ್ತೆ ಬರುವಂತದ್ದು ಅದಕ್ಕೆ ಅವಕಾಶ ಇಲ್ಲದೆ ಆಗ್ತದೆ. ಹಾಗೆ ಅದೊಂದು ಅಷ್ಟು ದೀರ್ಘವಾದ ಕುಣಿತ ಬೇಕು ಅಂತ ಕಾಣುವುದಿಲ್ಲ. ಕಾಲಮಿತಿಗಂತೂ ಬೇಡ, ಅದು ಬೆಳಿಗ್ಗೆವರೆಗೆ ಆದ್ರೂ ಸಹ ಬೇಕು ಅಂತ ಇಲ್ಲ. ಈ ಕುಣಿತ ಬಿಡಿತಿಗೆ ಮುಕ್ತಾಯದಲ್ಲೇ ಬೇಕಾದಷ್ಟು ಹೆಜ್ಜೆಗಾರಿಕೆಯನ್ನು ಹಾಕಿದ್ರೆ ಅಲ್ಲಿ ಚಂದ ಕಾಣುವುದಿಲ್ವಾ? ಕಾಣ್ತದೆ. ಹಾಗೆ ಅಂತ ವ್ಯತ್ಯಾಸ ಈಗ ಹಿಂದೆ ಇದ್ದದ್ದು ಹಾಗೆ ಮಾಡಬೇಕು ಅಂತ ಏನು ಅಂತ ಕೆಲವರ ಪ್ರಶ್ನೆ ಇರ್ತದೆ. ಹಾಗೆ ಇರಬೇಕು ಅಂತಲ್ಲ, ವ್ಯತ್ಯಾಸಗಳು ಮಾಡಿದ್ರು ಅದು ರಂಗಕ್ಕೆ ಚೌಕಟ್ಟಿನ ಒಳಗೆ ಇರಬೇಕು, ದೀರ್ಘ ಆಗಬಾರ್ದು. ಆಗ ಅದು ನೋಡುವವನಿಗೂ ಸಣ್ಣದ್ರಲ್ಲಿ ಮುಗಿಸಿದ್ರೆ ಚಾಲು ಕುಣಿಲಿ, ಸಣ್ಣ ಕುಣಿತವನ್ನು ತಗೊಳ್ಳಿ, ಆಗ ಯಾರಿಗೂ ತೊಂದರೆ ಆಗುದಿಲ್ಲ. ಬೇಕು ಅಂತೇಳಿ ಅಲ್ಲ, ಆದ್ರೂ ಈಗಿನ ಒಂದು ಕಾಲಗತಿಗೆ ಬೇಕಾಗಿ ಎಲ್ಲ ಬದಲಾಗ್ತಾ ಇರೋದ್ರಿಂದ ಅದು ಒಂದು ಅದರ ಒಳಗೆ ಸೇರಿಕೊಂಡಿದೆ. ಆದ್ರೂ ದೀರ್ಘವಾದ್ದು ಎಷ್ಟಾದ್ರೂ ಸರಿ ಕಾಣುವುದಿಲ್ಲ. ನೀವೀಗ ಕಳೆದ 2 ವರ್ಷಗಳಿಂದ ಪ್ರಧಾನ ಭಾಗವತರಾಗಿದ್ರು ಕೂಡ
ನಿಮ್ಮ ಪ್ರಧಾನ ವೃತ್ತಿ ಬೇರೆ ಇದೆ, ಯಕ್ಷಗಾನ ನಿಮ್ಗೆ ಈಗ ಉಪವೃತ್ತಿ. ಹಾಗಾಗಿ ಈಗ ಎರಡು ವೃತ್ತಿಗಳನ್ನ ಒಟ್ಟಿಗೆ ಸಂಭಾಳಿಸ್ಕೊಂಡು ಹೋಗುವಂಥದ್ದು ನಿಮ್ಗೆ ಕಷ್ಟ ಅಂತ ಕಂಡಿದೆ ಅಥವಾ ಯಾವ ರೀತಿ ಅಂತ? ಶುರುವಿಗೆ ಸ್ವಲ್ಪ ಕಷ್ಟ ಅಂತ ಕಾಣ್ತಾ ಇತ್ತು. ಹ್ಮ್. ಶುರುವಿಗೆ ಮೇಳ ಶುರುವಾಗಿ ಇಲ್ಲಿ ರಜೆ ಮಾಡಬೇಕು ವೃತ್ತಿಗೆ, ಹ್ಮ್. ಆಮೇಲೆ ಹಿಂದೆ ಬಂದು ನಮಗೆ ನೋಡ್ಲಿಕ್ಕೆ ಹ್ಮ್. ಕೆಲಸ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಎಂಬ ಒಂದು ಸ್ವಲ್ಪ ಭಯ ಇತ್ತು. ಹ್ಮ್. ಆದರೆ ಸ್ವಲ್ಪ ಸ್ವಲ್ಪ ಸಮಯ ಹೋದ ಹಾಗೆ ಹ್ಮ್. ಅದು ಹೊಂದಾಣಿಕೆ ಆಯ್ತು. ಆಯ್ತು. ಹ್ಮ್. ಹೊಂದಾಣಿಕೆ ಆಗಿ ಆಗಿ ಈಗ ಏನಾಗಿದೆ ಅಂದ್ರೆ ರಾತ್ರಿ ಬರುವಾಗ 2 ಗಂಟೆ ಆಗ್ತಿತ್ತು ಮೊದಲು, ಹ. 1:30-2 ಗಂಟೆ ಮಾಮೂಲಿ. ಹ್ಮ್. ಅಷ್ಟು ಹೊತ್ತಿನ ನಿದ್ರೆ ಇಲ್ಲ. ಹಾಗೆಂತ ಈಗ ಆ ಹೊತ್ತಿನವರೆಗೆ ನಿದ್ರೆಯು ಸರಿಯಾಗಿ ಬರುವುದಿಲ್ಲ. ಹ. ಇದೊಂದು ಸಮಸ್ಯೆ ಉಂಟು. ಹ. ಆದ್ರೆ ಕಷ್ಟ ಏನಾಗ್ಲಿಲ್ಲ, ಹ್ಮ್. ತೊಂದರೆ ಇಲ್ಲ. ಇದು ಕಾಲಮಿತಿ ಆಗಿರುವುದರಿಂದ 12:30 ಒಳಗೆ ಆಟ ಮುಗೀತದೆ. ಹ್ಮ್. ಆಮೇಲೆ ಅಲ್ಲಿಂದ ಹೊರಟು ಮನೆ ಬರುವುದು ರಾತ್ರಿ ಸ್ವಲ್ಪ ಮಟ್ಟಿನ ನಿದ್ರೆ ಆಗ್ತದೆ. 2:30-3 ಗಂಟೆ ಹ್ಮ್. ಸಾಕಾಗುದಿಲ್ಲ ಮನುಷ್ಯನಿಗೆ, ಆದ್ರೂ ಹೊಂದಾಣಿಕೆ ಆಗಿಕೊಂಡು ಹೋಗ್ಬೋದು ಅಂತೇಳಿ ಕಾಣ್ತದೆ. ಹ, ಹೌದು. ಇನ್ನೊಂದು ಕಡೆಯಲ್ಲಿ ನೀವೀಗ ಉದ್ಯೋಗ ಮಾಡ್ತಿರುವಂಥದ್ದು ಧನಲಕ್ಷ್ಮಿ ಕ್ಯಾಶಸ್ನಲ್ಲಿ. ಹೌದು. ನೀವು ಈ ಮೇಳಕ್ಕೆ ಸೇರಿ ಆದ್ಮೇಲೆ ಹ್ಮ್. ನಿಮ್ಮ ಪ್ರವರ್ತಕರಾದಂಥ ಶ್ರೀಪತಿ ಭಟ್ ಅವರ ಸಹಕಾರ ನಿಮಗೆ ಯಾವ ರೀತಿ ಇದೆ? ನಾನು ಮೇಳಕ್ಕೆ ಪ್ರಾರಂಭ ಸೇರುವಾಗ ಮೊದಲಾಗಿ ಅವರ ಹತ್ರ ಒಂದು ಕೇಳಿದೆ, ಹ್ಮ್. ಹೀಗೆ ಎಂಥದ್ದು ಕಲ್ಲಾಡಿ ದೇವಿಪ್ರಸಾದ್ ಒಮ್ಮೆ ಅವರ ಹತ್ರ ಮಾತಾಡಿದ್ದಾರೆ. ಹ. ಆಮೇಲೆ ನಾನು ಒಮ್ಮೆ ಹೇಳಿದೆ, ಆಯ್ತು ಹೋಗು, ಏನು ತೊಂದರೆ ಇಲ್ಲ, ಹ್ಮ್. ನಿನಗೆ ಕಷ್ಟ ಆದೀತು ಅಂತ ಅವರೇ ಕೇಳಿದ್ರು. ಅಂದ್ರೆ ಎರಡನ್ನು ಮಾಡಿಕೊಂಡು ಹೋಗುವಾಗ ಕಷ್ಟ ಆಗ್ಲಿಕ್ಕಿಲ್ವ ಅಂತೇಳಿ ಕೇಳಿದ್ರು. ಇಲ್ಲ ಕಷ್ಟ ಆಗ್ಲಿಕ್ಕಿಲ್ಲ, ನೋಡುವ ಹ್ಮ್. ಅಂತೇಳಿ. ಕಷ್ಟ ಆಗ್ತದಾದ್ರೆ ಮತ್ತೆ ಏನು ಅಂತ ಹೇಳು, ಹ್ಮ್. ಕಷ್ಟ ಆಗದಾಗೆ ಮಾಡಿಕೊಂಡು ಹೋಗು ಹ. ಅಂತೇಳಿ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ತುಂಬ. ಅವರು ಒಪ್ಪಿದ್ರಲ್ಲಿ ನಾನು ಮೇಳಕ್ಕೆ ಬಂದೆ. ಹ. ಆಮೇಲೆ ಕಟೀಲ್ ನಾಸಂಡ್ರು, ಕಲ್ಲಾಡಿ ದೇವಿಪ್ರಸಾದ್ ಶೆಟ್ರು, ಹ್ಮ್. ಇವರೆಲ್ಲ ಏನಾಗ್ಲಿಕ್ಕಿಲ್ಲ, ಬನ್ನಿ, ಸಮಸ್ಯೆ ಆಗುದಿಲ್ಲ ಹೇಳಿದ್ರಲ್ಲಿ, ಅವರ ಪ್ರೋತ್ಸಾಹ ಸಿಕ್ಕಿದ್ರಲ್ಲಿ ನಾನೀಗ ಮೇಳಕ್ಕೆ ಭಾಗವತನಾಗಿ ಬಂದೆ. ನೀವು ಬಂದದಲ್ಲಿ ನನಗೆ ಒಂದು ಬಲಿಪ ಶೈಲಿ ಮುಂದುವರಿಯುವಂತ ಒಂದು ಅವಕಾಶ ಕೂಡ ಸಿಕ್ಕಿದೆ. ಅದಕ್ಕೆ ಅದನ್ನು ಮುಂದುವರಿಸಬೇಕು ಅಂತೇಳಿ ಹೆಚ್ಚು ಜನರ ಅಪೇಕ್ಷೆ ಇತ್ತು. ಹ್ಮ್. ಅದಕ್ಕಾಗಿ ಬಂದೆ. ಅಲ್ಲಿ ಸ್ವಲ್ಪ ಕಷ್ಟ ಅಂದ್ರೆ ಹಗಲು ರಾತ್ರಿ ಅಂತ ಹೇಳುವಾಗ ನಿದ್ದೆಯ ಸಮಸ್ಯೆ ಬರ್ತದೆ. ಹೌದು. ಅದು ಈಗ ಹೊಂದಾಣಿಕೆ ಆಗಿದೆ ಹ್ಮ್. ಅಂತ ಅವರ ಆಶೆಯು ನೆರವೇರ್ತದೆ, ಬಲಿಪ ಶೈಲಿ ಉಳಿಯುತ್ತದೆ, ಹೌದು. ಆ ದೇವರ ಒಂದು ಸೇವೆ ಮಾಡುವ ಭಾಗ್ಯವೂ ಸಿಗ್ತದೆ. ಹೌದು. ಹೌದು. ಹಾಗೆ ನೀವೀಗ ಈಗಲೇ ಹೇಳಿದ್ರಿ ನೀವು ಬಲಿಪ ಶೈಲಿ ಮುಂದುವರಿತದೆ ಅಂತ. ಬಲಿಪ ಶೈಲಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸುವ ಉದ್ದೇಶದಲ್ಲಿ ಅಥವಾ ಇನ್ನಷ್ಟು ಜನ ಬಲಿಪ ಶೈಲಿಯನ್ನು ಕೈಗೆತ್ತಿಕೊಳ್ಳುವಂಥ ರೀತಿಯಲ್ಲಿ ಏನಾದರೂ ಮಾಡಬೇಕು, ತರಗತಿ ಅಥವಾ ಬೇರೆ ಏನಾದರೂ ಯೋಜನೆಗಳು ನಿಮಗಿದೆಯಾ ಈಗ ಹೇಗೆ ಅಂತ? ಈಗ ತರಗತಿ ಮಾಡುವ ಸಮಯ ಇಲ್ಲ, ಹ. ಸಮಯ ಅವಕಾಶ ಇಲ್ಲ. ಹ. ಇಲ್ಲದಿದ್ದರೆ ತರಗತಿಗಳನ್ನು ಮಾಡ್ಬೋದಿತ್ತು. ಹೌದು. ಅಂತ ಅವಕಾಶ ಈಗ ಸಿಕ್ಕಿದ್ರು ಮಳೆಗಾಲದಲ್ಲಿ 1-2 ತಿಂಗಳು, ಜೂನ್ ಜುಲೈ ಒಂದು ಸಿಗ್ತದೆ. ಹ್ಮ್. ಮತ್ತೆ ಆಗಸ್ಟಿನಲ್ಲೆಲ್ಲ ಪ್ರೋಗ್ರಾಮ್ಗಳು ಬರ್ತದೆ. ಹೌದು. ಆಗ ಆದಿತ್ಯವಾರ ಅಂತೂ ಸಮಯ ಸಿಗುವುದಿಲ್ಲ, ಬೇರೆ ದಿವಸ ಡ್ಯೂಟಿ ಉಂಟು. ಹೌದು. ಹಾಗಾಗಿ ಕಲಿಸಬೇಕು ಅಂತ ಉಂಟು, ಮುಂದುವರಿಸುವವರು ಯಾರಾದರೂ ಇದ್ದಾರಾದರೆ ಕಲಿಸಬೇಕು ಅಂತ. ಹ್ಮ್. ಆದರೆ ಅಂಥ ಅವಕಾಶ ನನಗೂ ಸ್ವಲ್ಪ ಕಡಿಮೆ ಸಮಯ ಇರುವುದರಿಂದ ಸ್ವಲ್ಪ ಕಷ್ಟ ಅಂತ ಕಾಣ್ತದೆ. ಹ್ಮ್. ಯಾರಾದರೂ ಅವಕಾಶಕ್ಕೆ ಸರಿಯಾಗಿ ಬರ್ತಾರಾದರೆ ಕಲಿಸುವ, ಹೌದು. ಅದರಲ್ಲೇನು ತೊಂದರೆ ಇಲ್ಲ. ಅದೇ ರೀತಿ ಭಾಗವತರೆ, ಇನ್ನು ಯಾರು ಯಕ್ಷಗಾನ ಕಲಿಲಿಕ್ಕೆ ಆಸಕ್ತಿ ಇದೆಯೋ ಅಂಥವರಿಗೆ ಹಾಗೂ ನಿಮ್ಮ ಸಹ ಕಲಾವಿದರಿಗೆ ನೀವೇನಾದರೂ ಕಿವಿ ಮಾತು ಹೇಳುದು ಅಂತಾದ್ರೆ ಏನು ಹೇಳ್ತೀರಿ? ಯಕ್ಷಗಾನವಾಗಿ ಕಲೀಲಿ. ಪ್ರದರ್ಶನ ಏನೋ ಈಗ ಆಗ್ತಾ ಉಂಟು, ಆದರೆ ಮೂಲವನ್ನು ಅದು ಹೇಗೆ ಇರಬೇಕು ನಾನು ಹಾಗೆಯೇ ಕಲ್ತುಕೊಳ್ಬೇಕು. ಈ ಒಂದು ತಾಳವನ್ನು ಆರಂಭಿಸುವುದೇ, ಪದ್ಯ ಎಲ್ಲಿ ಆರಂಭಿಸಬೇಕು ಅಲ್ಲಿಯೇ ಆರಂಭಿಸುವ ಹಾಗೆ ಕಲ್ತು ಗೊತ್ತಿರಬೇಕು ಅಂತದ್ದು, ಆ ವಿಷಯ ಗೊತ್ತಿರಬೇಕು. ಈಗ ಹಾಡುವಾಗ ಯಾವ ರೀತಿ ಹಾಡ್ತಾನೆ, ಅವನ ಮನೋಧರ್ಮಕ್ಕೆ ಸರಿಯಾಗಿ ಹಾಡುವುದು, ಆದರೆ ಅದರ ಮೂಲ ಏನು, ಈ ಅತೀತಾಕ್ಷರ ಬಂದರೆ ಎಲ್ಲಿ ತಗೊಳ್ಬೇಕು, ವರ್ಣದ ಅಕ್ಷರಗಳನ್ನು ತಾಳದಲ್ಲಿ ಎಲ್ಲಿ ತಗೊಳ್ಬೇಕು, ಇಂಥದ್ದನ್ನೆಲ್ಲ ಕಲ್ತುಕೊಳ್ಬೇಕು. ಹಾಗೆ ಹಿರಿಯ ಕಲಾವಿದರ ಮಾರ್ಗದರ್ಶನ, ಅವರ ಅನುಭವಗಳನ್ನು ಕೇಳಿ ಹಿಂದೆ ಹೇಗೆ ಮಾಡ್ತಾ ಇದ್ರು ಎಂಬುದನ್ನು ಕಲ್ತ್ರೆ ಹಿಂದೆ ಹೀಗೆ ಇತ್ತು ಅಂತೇಳಿ ನಾಳೆ ತೋರಿಸ್ಲಿಕ್ಕೆ ಒಬ್ಬ ತಯಾರಾಗ್ತಾನೆ. ಇಲ್ಲದಿದ್ರೆ ಈಗ ಏನು ಉಂಟು ಅದೇ ಯಕ್ಷಗಾನ ಆಗ್ತದೆ. ಈಗ ಒಬ್ಬರು ಪ್ರಾಯದವರು ವೇಷ ಮಾಡ್ತಾರೆ ಅಂತ ಇಟ್ಕೊಳ್ಳು, ಅವರಿಗೆ ಕುಣಿಲಿಕ್ಕೆ ಬರುವುದಿಲ್ಲ. ಅಂದ್ರೆ ಕುಣಿಲಿಕ್ಕೆ ಬರುವುದಿಲ್ಲಲ್ಲ, ಮೊದಲು ಕುಣಿತಾ ಇದ್ದವರು ಈಗ ಕುಣಿಲಿಕ್ಕೆ ಆಗುದಿಲ್ಲ. ಅವರು ಕುಣಿಯುವುದಿಲ್ಲ ಅಂತ ಆಗುವಾಗ ಈಗಿನ ನೋಡುವವರೇನು ಹೇಳುದು, ಆ ರಂಚ ಮಲ್ ತೊಂದಿತ್ತೀರ ನಲ್ ತೊಂದಿತ್ತೀರಿ,
ಅವರು ಕುಣಿತಾ ಇರಲಿಲ್ಲ. ಹ. ಹಾಗಾಗಿ ಆ ಪದ್ಯಕ್ಕೆ ಕುಣಿಲಿಕ್ಕೆ ಇಲ್ಲ ಎಂಬುದು ಆಗ್ತದೆ. ಈಗ ಒಂದು ಪುಂಡು ವೇಷದವ ಹಾರುವುದಿಲ್ಲ ಅಂತ ಇಟ್ಕೊಳ್ಳು, ಹ್ಮ್. ಏನೋ ಸಮಸ್ಯೆ ಇರ್ತದೆ, ಕುಣಿತೆ ಈಗ ಮೊದಲು ಒಳ್ಳೆ ದಿಗಿಣ ಹೊಡೆಯುವವರು, ಹೌದು ಹೌದು. ಅದಕ್ಕೆ ಅಷ್ಟೇ ಕುಣಿಯುವುದು ಆವೇಶಕ್ಕೆ ಹಾ. ಅಂತೇಳಿ ನಿರ್ಣಯಗಳು ಬರ್ತದೆ. ಹಾ. ಅದಕ್ಕೆ ಅದು ಹೇಗೆ ಇತ್ತು ಅಂತ ಹೇಳಿದ್ರೆ ಅವ ಅಂಥವ್ರ ಹತ್ರ ಹೋಗಿ ಕೇಳ್ಕೊಳ್ಬೇಕು, ಹೌದು. ಹೀಗೆ ಈ ವೇಷಕ್ಕೆ ಇಷ್ಟು ಕುಣಿಬೇಕು. ಹ್ಮ್. ಒಂದು 20-25 ದಿಗಿಣ ಆದ್ರೂ ಬೇಕು ಒಂದು ಪುಂಡು ವೇಷಕ್ಕೆ. ಹಾ. ಕಿರೀಟ ವೇಷಕ್ಕಾದ್ರೆ ಅಷ್ಟು ಬೇಡ, ಹೌದು ಅಷ್ಟು ದಿಗಿಣ ಇದ್ರೆ ಅದು ಒಂದು ಪುಂಡು ವೇಷ. ಹೌದು ಎಲ್ಲವೂ ಹೌದು ಹೌದು. ಪುಂಡು ವೇಷ ಅಂತಲ್ಲ, ಸ್ತ್ರೀ ವೇಷವೂ ಹಾಗೆ. ಹ್ಮ್. ಆ ಎಷ್ಟು ಹೆಜ್ಜೆಗಾರಿಕೆ ಬೇಕು ಅಷ್ಟು ಬೇಕು, ಅದಕ್ಕೆ ಆ ಸ್ವರ ಹಾಗೆ ಇರಬೇಕು, ಹೌದು. ಅದು ಸ್ತ್ರೀ ವೇಷ. ಕಿರೀಟ ವೇಷವೂ ಹಾಗೆ, ಹ್ಮ್. ಅದರ ನಡೆಯಾಗಿ ಇರಬೇಕು ಅಂತಾದರೆ ಹಾ. ಅದು ಯಾರು ಹಿಂದೆ ಮಾಡ್ತಾ ಇದ್ದಾರೆ, ಅದರ ಕ್ರಮ ಹೇಗೆ ಅಂತೇಳಿ ಅವರ ಹತ್ರ ಹೋಗಿ ಅಭ್ಯಾಸ ಮಾಡಿಕೊಳ್ಬೇಕು. ಹ್ಮ್. ಅಭ್ಯಾಸಗಳನ್ನು ಮಾಡಿದಾಗ ಆ ಕಲೆಯಾಗಿ ಉಳಿತದೆ. ಹಾಗೆ ಬೆಳೆಸಲಿ, ಹಾಗೆ ಉಳಿಸ್ಲಿ ಅಂತೇಳಿ ನನ್ನ ಆಶಯ. ಆಗ್ಲಿ ಭಾಗವತ್ರೆ, ಇಷ್ಟು ಹೊತ್ತು ಬಹಳಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಬಹುಶಃ ಅದೆಷ್ಟೋ ಕಲಾವಿದರಿಗೆ ಗೊತ್ತಿರದ ವಿಷಯಗಳು ಕೂಡ ಇಲ್ಲಿ ನಿಮ್ಮ ಮೂಲಕ ಅವರಿಗೆ ಗೊತ್ತಾಗುವಂತ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ. ಹಾಗಾಗಿ ಇನ್ನಷ್ಟು ಜನರಿಗೆ ನಿಮ್ಮ ಈ ಜ್ಞಾನ ಏನಿದೆಯೋ, ಪರಂಪರೆಯ ನಡೆ ಏನಿದೆಯೋ, ಇದು ಇನ್ನಷ್ಟು ಜನರಿಗೆ ತಲುಪಲಿ, ಇನ್ನಷ್ಟು ಜನರು ನಿಮ್ಮನ್ನ ಅನುಸರಿಸಲಿ ಅಂತ ಹೇಳುವಂತ ನಮ್ಮ ಆಶಯ ನಮ್ಮದು. ಅದೇ ರೀತಿ ಬಲಿಪ ಶೈಲಿಯನ್ನ ಮತ್ತೆ ಮುಂದುವರಿಸ್ತಾ ಇರೋದಕ್ಕೆ ನಮ್ಮ ಕಡೆಯಿಂದ ಕೂಡ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಅದೇ ರೀತಿ ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಬಲಿಪ ಶಿವಶಂಕರ ಭಟ್ ಅವರು ಅವರ ಸುದೀರ್ಘ ಪಯಣ ಏನಿದೆಯೋ ಇದನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಲವಾರು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕಲಾವಿದರ ಜೊತೆ ನಾನು ಬರಲಿಕ್ಕಿದ್ದೇನೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ. ಧನ್ಯವಾದಗಳು.